ಸಮಸ್ತ ಕಸ್ತೂರಿ ವಾಹಿನಿ ವೀಕ್ಷಕರೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ನಳಪಾಕ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ನಳಪಾಕ ಕಾರ್ಯಕ್ರಮದಲ್ಲಿ ಜೂನಿಯರ್ ಶೆಫ್ ಸ್ಪೆಷಲ್ ನಡೀತಾ ಇದೆ. ಸೊ ಇವತ್ತು ಕೂಡ ಒಬ್ಬರು ಹೊಸ ಜೂನಿಯರ್ ಶೆಫ್ ಬಂದಿದ್ದಾರೆ. ಇವರು ಯಾವ ದೇಶದ ನಳಪಾಕವನ್ನು ಇವತ್ತು ನಮಗೆಲ್ಲ ಮಾಡಿ ತೋರಿಸ್ತಾರೆ ಅಂತ ಬನ್ನಿ ನೋಡೋಣ. ಹಾಯ್ ಮೇಡಮ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್, ವೆಲ್ಕಮ್ ಟು ನಳಪಾಕ. ಥ್ಯಾಂಕ್ ಯು ಮ್ಯಾಮ್. ಜೂನಿಯರ್ ಶೆಫ್ ನೀವು, ಲುಕಿಂಗ್ ವೆರಿ ನೈಸ್. ನಿಮ್ಮ ಒಂದು ಔಟ್ಫಿಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅಷ್ಟೇ ಚೆನ್ನಾಗಿ ಇವತ್ತು ರೆಸಿಪೀಸನ್ನು ಮಾಡಿ ತೋರಿಸ್ತೀರಾ? ಖಂಡಿತ. ಯಾವ ದೇಶದ ರೆಸಿಪೀಸನ್ನು ಇವತ್ತು ಮಾಡ್ತೀರಾ? ಇಟಾಲಿಯನ್ ಮಾಡ್ತಾ ಇದ್ದೀನಿ, ಒಂದು ಕಾಂಟಿನೆಂಟಲ್ ಮಾಡ್ತಾ ಇದ್ದೀನಿ. ಇಟಾಲಿಯನ್ ಮತ್ತು ಕಾಂಟಿನೆಂಟಲ್. ಇಟಾಲಿಯನ್ ಅಂತಂದರೆ ಫಸ್ಟ್ ನಮಗೆ ಮೈಂಡಿಗೆ ಬರೋದು ಒಂದು ಹೆಸರು ಪಾಸ್ತಾ. ಸೊ ಪಾಸ್ತಾನ ಯೂಸ್ ಮಾಡ್ಕೊಂಡು ಅದು ಮಾಡ್ತಾ ಇದ್ದೀರಾ? ಹೌದು, ಇಟಾಲಿಯನ್ ಪಾಸ್ತಾ ಸೂಪ್ ಮಾಡ್ತಾ ಇದ್ದೀನಿ ಫಸ್ಟ್. ಇಟಾಲಿಯನ್ ಪಾಸ್ತಾ ಸೂಪ್, ವಾವ್. ನನಗೆ ಹೆಸರು ಕೇಳ್ತಾ ಇದ್ರೇ ನನ್ನ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ. ಫಸ್ಟ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀರಾ? ಓಕೆ ಮೇಡಮ್. ಪಾಸ್ತಾ, ಪಾರ್ಸ್ಲೆ, ಬೆಲ್ ಪೆಪ್ಪರ್ಸ್, ಬೆಣ್ಣೆ, ಕಾರ್ನ್ಫ್ಲೋರ್, ಉಪ್ಪು, ಇದು ಗಾರ್ಲಿಕ್, ವೈಟ್ ಪೆಪ್ಪರ್ ಮತ್ತು ಕೊರಿಯಂಡರ್ ಲೀಫ್. ವಾವ್. ಪಾರ್ಸ್ಲಿ ಮತ್ತು ಸ್ಯಾಲ್ರಿ ಲೀವ್ಸ್ ಅನ್ನೋದು ಎಂಟೈರ್ಲಿ ಡಿಫ್ರೆಂಟ್ ಲೀವ್ಸ್. ಅಂದರೆ ಈಗ ಸ್ಯಾಲ್ರಿ ಲೀವ್ಸ್ ಎಲ್ಲ ಜಾಸ್ತಿ ಚೈನೀಸ್ಗೆ ಯೂಸ್ ಮಾಡ್ತಾರೆ, ಆ್ಯಂಡ್ ಪಾರ್ಸ್ಲೆ ಬಂದ್ಬಿಟ್ಟು ಇಟಾಲಿಯನ್ ಫುಡಲ್ಲಿ ಯೂಸ್ ಮಾಡ್ತಾರೆ. ಏನು ಡಿಫ್ರೆನ್ಸ್ ಇದೆ ಎರಡರಲ್ಲೂ? ಇದು ಬಂದ್ಬಿಟ್ಟು ಇದು ಕೊರಿಯಂಡರ್ ಲೀಫ್ ಥರನೇ ಇರುತ್ತೆ. ಓಕೆ, ಪಾರ್ಸ್ಲೆ ಸ್ವಲ್ಪ ದೊಡ್ಡದಿರುತ್ತೆ. ಅದು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅಂದರೆ ಟೇಸ್ಟ್ ಎರಡು ಡಿಫರ್ ಆಗುತ್ತೆ. ಇದಕ್ಕೇನಂದ್ರೆ ಇದು ಇದರಲ್ಲಿ ಸ್ವಲ್ಪ ನ್ಯೂಟ್ರಿಯನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದ್ರಲ್ಲಿ ಸೂಪಲ್ಲಿ ಹಾಕಿದ್ರೆ ಸ್ವಲ್ಪ ಹೆಂಗಿದ್ರು ಸೂಪ್ ಬಂದ್ಬಿಟ್ಟು ಅಪಟೈಸರ್ ಅಲ್ಲ, ಸೊ ನ್ಯೂಟ್ರಿಯನ್ಸ್ ಜಾಸ್ತಿ ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ. ಅದಕ್ಕೆ ಫೈನ್. ಈಗ ಶುರು ಮಾಡೋಣ. ಓಕೆ ಮೇಡಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಒಂದು ಕ್ವೆಶ್ಚನ್ ಕೇಳಬೇಕು. ಏನಪ್ಪ ಅಂತಂದ್ರೆ, ನೀವು ಪಾಸ್ತಾ ಅಂತ ಮೆನ್ಷನ್ ಮಾಡಿದಾಗ ನಾ ಅದ್ರಲ್ಲಿ ನೋಡಿದೆ ಟೂ ವೆರೈಟೀಸ್ ಇದೆ. ಅಂದರೆ ಪಾಸ್ತಾ ಅಂತಂದ್ರೂ ಅದ್ರಲ್ಲಿ ಮ್ಯಾಕ್ರೋನಿ ಇರುತ್ತೆ, ಶೆಲ್ಸ್ ಇರುತ್ತೆ. ಈಗ ನೀವು ಯಾವ? ನಾನು ಇದರಲ್ಲಿ ನೀವು ಹೇಳಿದಾಗೆ ಮ್ಯಾಕ್ರೋನಿ ಮತ್ತು ಶೆಲ್ ಯೂಸ್ ಮಾಡ್ತಾ ಇದ್ದೆ. ಬೇಕಾದರೆ ಫ್ಯೂಸಿಲಿ ಮತ್ತು ಪೆನ್ನಿ ಅಂತ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಓಕೆ, ಈಗ ಶುರು ಮಾಡೋಣ. ತವಾ ತಗೊಂತೀನಿ. ವೆಂಕಟೇಶ್, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು? KLE ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಓದ್ತಾ ಇದ್ದೀನಿ ಮೇಡಮ್. ಓಕೆ, ಯಾವ ಸೆಮಿಸ್ಟರ್? ಈಗ 6th ಸೆಮಿಸ್ಟರಲ್ಲಿ ಓದ್ತಾ ಇದ್ದೀನಿ. 6th ಸೆಮಿಸ್ಟರ್. ವಾವ್, ದಟ್ಸ್ ನೈಸ್. ನಿಮ್ಮದು ಸ್ಪೆಷಲೈಸೇಷನ್ ಬಂದು ಯಾವುದರಲ್ಲಿ? ನಂದು ಹೌಸ್ ಕೀಪಿಂಗಲ್ಲಿದೆ ಮೇಡಮ್. ಹೌಸ್ ಕೀಪಿಂಗ್, ದಟ್ಸ್ ಗ್ರೇಟ್. ಈಗ ತವಾ ಕಾದಿದೆ. ಇದಕ್ಕೆ ನಾನು 1 ಸ್ಪೂನ್ ಬಟರ್ ಹಾಕ್ತೀನಿ ಮೇಡಮ್. ಪಾಸ್ತಾಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಟರ್. ಇಟಾಲಿಯನಲ್ಲಿ ಚೀಸು ಮತ್ತು ಪಾಸ್ತಾನೇ ಫೇಮಸ್. ಸೊ ಚೀಸ್ ಹಾಕ್ಬೋದು, ಬಟ್ ನಮಗೆ ಇಷ್ಟ ಆಗಲ್ಲ ಅದು ಹಾಕಿದ್ರೆ. ಹೌದು, ಆ ಊರಲ್ಲಿ ಅವ್ರಿಗೆ ಮಾತ್ರ ಇಷ್ಟ ಆಗುತ್ತೆ. ಓಕೆ. ಬಟರ್ ಸ್ವಲ್ಪ ಚಾರ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಬಟರ್ ಹಾಕಿದಾಗ, ಚೀಸ್ ಹಾಕಿದಾಗ ಏನು ಟೇಸ್ಟ್ ಡಿಫರ್ ಆಗುತ್ತೆ? ಅದು ಚೀಸ್ ಬಂದ್ಬಿಟ್ಟು ಸ್ವಲ್ಪ ಇಂಡಿಯನ್ಸ್ಗೆ ಅದು ನುಂಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ. ಆವಾಗ ಹಂಗೆ ಇದು ಇರೋ ಥರನೇ ಫೀಲಿಂಗ್ ಆಗುತ್ತೆ. ಓಕೆ, ಅಂದರೆ ತುಂಬ ತಿಕ್ಕಿರುತ್ತೆ ಅದಕ್ಕೆ. ಈಗ ಬಟರ್ ಮೆಲ್ಟ್ ಆಗಿದೆ. ಓಕೆ, ಇದಕ್ಕೆ ನಾನು ಸ್ವಲ್ಪ ಗಾರ್ಲಿಕ್ಕನ್ನು ಹಾಕ್ತೀನಿ. ಬೆಳ್ಳುಳ್ಳಿ. ಇಟಾಲಿಯನ್ ಸೂಪ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ? ಇಟಾಲಿಯನಲ್ಲಿ ತುಂಬ ಥರ ವೆರೈಟೀಸ್ ಇದೆ. ಅವ್ರು ಜಾಸ್ತಿ ಚೀಸಿಂದ ಉಪಯೋಗಿಸ್ತಾರಲ್ಲ, ಅದಕ್ಕೆ ನಾವು ನಮ್ಮ ಇಂಡಿಯನ್ಸ್ಗೆ ಅದು ಇಷ್ಟ ಆಗಲ್ಲ. ಅದರಿಂದ ಇದು ಸ್ವಲ್ಪ ಚೀಸ್ ಏನಿಲ್ಲ, ಅದಕ್ಕೆ ಇದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಮತ್ತು ವೀಕ್ಷಕರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ಬೆಲ್ ಪೆಪ್ಪರ್ಸ್ನ ಹಾಕಬೇಕು. ಬೆಲ್ ಪೆಪ್ಪರ್ಸ್ ಅಂದರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯೆಲ್ಲೋ ಮತ್ತು ರೆಡ್ ಮತ್ತು ಗ್ರೀನ್. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಅಂದ್ರೇ ಅದರಲ್ಲಿ ಆ ಒಂದು ಖಾರದ ಅಂಶ ಕಮ್ಮಿ ಇರುತ್ತೆ ಮತ್ತು ಸ್ವಲ್ಪ ಈ ಯೆಲ್ಲೋ ಮತ್ತು ರೆಡ್ಡಲ್ಲಿ ಸ್ವಲ್ಪ ಸ್ವೀಟಿನ ಅಂಶ ಕೂಡ ಇರುತ್ತೆ. ಹೌದು, ಅಂದರೆ ಈ ಗ್ರೀನ್ ಕ್ಯಾಪ್ಸಿಕಮ್ ಏನಿದೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಖಾರ ಇರುತ್ತೆ, ಆದರೆ ಈ ಯೆಲ್ಲೋ ಮತ್ತು ರೆಡ್ ಬೆಲ್ ಪೆಪ್ಪರ್ಸಲ್ಲಿ ಆ ಒಂದು ಖಾರದ ಅಂಶ ಇರೋದೇ ಇಲ್ಲ. ಅದು ಬಂದ್ಬಿಟ್ಟು ಸಲಾಡಲ್ಲಿ ಡ್ರೈ ಆಗಿ ಹಂಗೆ ತಿಂತಾರೆ. ಸೊ ಈಗ ವಾಟರ್ ಹಾಕ್ಬೇಕು ಇದಕ್ಕೆ. ಓಕೆ, ಒಂದು 150 ml ವಾಟರ್ ಹಾಕಬೇಕು ಸಾಕು. ಈ ವಾಟರ್ ಬಂದ್ಬಿಟ್ಟು ನಾವು ಹೋಟೆಲ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ವಾಟರ್ ಬದಲು ಇದಾಗ್ತೀವಿ ಮೇಡಮ್, ವೆಜಿಟೇಬಲ್ ಸ್ಟಾಕ್ ಹಾಕಿದ್ರೆ ಅದು ತುಂಬ ನ್ಯೂಟ್ರಿಷಿಯಸ್ ಇರುತ್ತಲ್ಲ, ಸೊ ಅದು ಹಾಕ್ತೀವಿ. ಇದರಲ್ಲಿ ಈಗ ಪಾರ್ಸ್ಲೆ ಹಾಕ್ತೀವಿ ಮೇಡಮ್.
ವೆಂಕಟೇಶ್, ಪಾರ್ಸ್ಲೆ ಮತ್ತು ಸ್ಯಾಲ್ರಿ ಲೀವ್ಸ್ ಎಲ್ಲ ಇಲ್ಲಿ ಇಂಡಿಯಾಲೂ ಸಿಗುತ್ತಾ? ಹಾಂ ಸಿಗುತ್ತೆ ಮೇಡಮ್. ಈಗ ಮಾಲ್ಸಲ್ಲಿ ಸಿಗುತ್ತೆ ಅದು ವೆಜಿಟೇರಿಯನ್ಸಲ್ಲಿ. ಅದು ಇಂಪೋರ್ಟ್ ಆಗುತ್ತೆ ಹೌದಾ ಆ ದೇಶದಿಂದ. ಇಲ್ಲೂ ಕೂಡ ಬೆಳೆಸ್ತಿದ್ದಾರೆ ಫಾರ್ಮ್ಸಲ್ಲೆಲ್ಲ. ಓಕೆ. ಈ ಥರ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಬಂದುಬಿಟ್ಟು ತುಂಬ ಸೌತ್ ಇಂಡಿಯಾದಲ್ಲಿ ಯಾರೂ ಗೊತ್ತಿಲ್ಲ ಮೇಡಮ್. ಅದು ಕರ್ನಾಟಕ ಎಸ್ಪೆಷಲಿ ತುಂಬ ಕಾಲೇಜಸ್ ಇದೆ. ಆದರೆ ಎಷ್ಟೊಂದು ಜನ ಬೇರೆ ಊರಿಂದ ಬಂದು ಓದ್ತಿದ್ದಾರೆ. ಕೇರಳದಿಂದ ಬಂದು ಓದ್ತಾರೆ, ತಮಿಳ್ನಾಡಿಂದ ಬಂದು ಓದ್ತಾರೆ, ನಾರ್ತಿಂದ ಬಂದು ಓದ್ತಾರೆ. ಮತ್ತು ಕನ್ನಡದವ್ರು ಸ್ವಲ್ಪ ಕಮ್ಮಿನೇ ಓದೋದ್ರಲ್ಲಿ. ಬಟ್ ಉಡುಪಿ ಕಡೆಯವರು ಅವರು ಓದ್ತಾರೆ, ಮಂಗಳೂರಿಯನ್ಸ್ ಹೋಟೆಲಲ್ಲಿ. ಫ್ರೆಂಡ್ಸ್, ನಾನು ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವಾಗ ನಾವು ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಬೇರೆಯವರೆಲ್ಲ ಬಂದು ಅವರೆಲ್ಲ ಎಲ್ಲ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆದರೆ ನಮಗೆ ಎಷ್ಟೊಂದು ಗೊತ್ತಿರಲ್ಲ ಈ ಥರ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಂದು ಓದಿರ್ಬೋದು, ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಸೊ ಯಾವುದನ್ನೇ ಆಗಲಿ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ. ಯಾಕಂದರೆ ನಮ್ಮ ಭವಿಷ್ಯ ಯಾವುದ್ರಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಯಾರೇ ಆಗಲಿ ಯಾವುದೇ ಒಂದು ಇಂಟ್ರೆಸ್ಟ್ ಇರ್ಬೋದು. ಈಗ ಅಡುಗೆ ಮಾಡೋದು ಒಂದು ಓಕೆ, ಇಂಜಿನಿಯರ್ ಆದ್ರೇ ಒಂದು ಒಳ್ಳೆ ಪ್ರೊಫೆಷನ್ ಅಥವಾ ಡಾಕ್ಟರ್ ಆದ್ರೇ ಒಳ್ಳೆ ಪ್ರೊಫೆಷನ್ ಅಂತ ಅಂದ್ಕೊಳ್ತಾರೆ. ಬಟ್ ಈ ಕಾನ್ಸೆಪ್ಟನ್ನ ನಮ್ಮ ಮೈಂಡಿಂದ ತೆಗಿಬೇಕು. ಯಾರೇ ಆಗಲಿ ಎಲ್ಲದರಲ್ಲೂ ಸಮವಾಗಿರಬೇಕು. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋದು ಈಗ ತುಂಬ ಒಳ್ಳೆ ಸ್ಕೋಪ್ ಇದೆ. ದಯವಿಟ್ಟು ನೀವು ಕೂಡ ಇದರ ಬಗ್ಗೆ ಇಂಟ್ರೆಸ್ಟನ್ನು ತೋರಿಸಿ, ಇದರ ಬಗ್ಗೆ ಒಲವನ್ನು ಬೆಳೆಸ್ಕೊಳ್ಳಿ. ಹಾಗೆ ನೀವು ಕೂಡ ಜಾಯ್ನ್ ಆಗಿ ಇದರಲ್ಲಿ ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಈಗ ಕ್ಯಾಪ್ಸಿಕಮ್ ಬೆಲ್ ಪೆಪ್ಪರ್ಸ್ ಎಲ್ಲ ಬೌಲ್ ಆಗಿರೋ ಥರ ಇದೆ, ಆಗಿದೆ. ಸೊ ಈಗ ನೆಕ್ಸ್ಟು ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಬಾಯ್ಲ್ ಮಾಡಿದ್ದೀನಿ. ಓಕೆ, ಅಂದರೆ ಇದಕ್ಕೆ ಸಾಲ್ಟ್ ಏನಾದರೂ ಆ್ಯಡ್ ಮಾಡಬೇಕಾ? ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಈಗ ಇದರಲ್ಲಿ ರಾ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಮಾಡೋಕ್ಕೆ. ಸೊ ಇದು ಬಂದ್ಬಿಟ್ಟು ಪ್ರೀ ಬಾಯ್ಲ್ಡ್. ಓಕೆ, ಇದನ್ನ ಹಾಕ್ತಾ ಇದ್ದೀನಿ ಮೇಡಮ್. ಮುಂಚೆನೇ ಬೇಯಿಸ್ಕೊಂಡಿರೋಂಥ ಪಾಸ್ತಾ. ಹೌದು. ವೆಂಕಟೇಶ್, ಇದಕ್ಕೆ ನಾವು 2 ರೀತಿಯಾದಂಥ ಪಾಸ್ತಾನ ಆ್ಯಡ್ ಮಾಡಬೇಕಾ ಅಥವಾ ಒಂದೇ? ಇವಾಗ ಮ್ಯಾಕ್ರೋನಿಯಿಂದನೇ ಮಾಡ್ಬೋದು, ಇಲ್ಲ ಶೆಲ್ಸಿಂದನೇ ಮಾಡ್ಬೋದು. ಈಗ ಆ ಥರನೂ ಮಾಡ್ಬೋದು ಮೇಡಮ್. ಏನಕ್ಕಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಮಕ್ಕಳು ಬಂದ್ಬಿಟ್ಟು ಇದು ಪಾಸ್ತಾ ಇದು ಒಂದೇ ಥರ ಇದೆ ಅಂದರೆ ಅವ್ರಿಗೂ ಬೋರ್ ಆಗುತ್ತಲ್ಲ. ಒಂದೇ ಥರ ಈಗ 2 ಥರ ಇದ್ದರೆ ಸ್ವಲ್ಪ ಅದು ನೋಡಿದ್ರೆ ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಬಟ್ ಇದು ಶೇಪ್ ಮಾತ್ರ ಚೇಂಜ್ ಆದರೆ ಟೇಸ್ಟ್ ಒಂದೇ ಅಲ್ವಾ? ಟೇಸ್ಟ್ ಒಂದೇ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ತೀನಿ ಮೇಡಮ್. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಏನಕ್ಕೆ ಹಾಕೋದಂದ್ರೆ, ಈಗ ಇದು ತಿಕ್ಕಿರಲ್ಲ, ಟೆಕ್ಸ್ಚರ್ ಅಷ್ಟೊಂದು ನೀವು ವಾಟ್ರಿ ಆಗಿದೆ. ಇದು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಸ್ವಲ್ಪ 2 ಮಿನಿಟ್ಸ್ ಬಿಟ್ಟರೆ ಟೆಕ್ಸ್ಚರ್ ಬರುತ್ತೆ ಮೇಡಮ್. ಓಕೆ, ಇದು ಬಂದ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಬೋದು, ಇಲ್ಲ ಹಂಗೆ ಹಾಕೊಬೋದು. ನಾನು ಇವಾಗ ಅದೇ ಕ್ವೆಶ್ಚನ್ ಕೇಳೋಣ ಅಂತಿದ್ದೆ. ನೀವು ಡೈರೆಕ್ಟ್ ಆಗಿ ಆ್ಯಡ್ ಮಾಡಿದ್ರಿ, ಲಮ್ಸ್ ಆಗಲ್ವಾ? ಲಮ್ಸ್ ಆದರೆ ನಾವು ಈಗ ಇದು ಮಾಡ್ತೀವಿ, ಸರಿ ಮಾಡ್ತೀವಿ. ಚೆನ್ನಾಗಿ ಸ್ಟಿರ್ ಕೊಟ್ಟರೆ ಅದು ಲಮ್ಸ್ ಆಗಲ್ಲ. ಇದು ಹೇಗಿದ್ರೆ ತಿಕ್ ಸೂಪ್ ಅಲ್ಲ ಮೇಡಮ್, ಲಮ್ಸ್ ಆದರೂ ಏನು ತೊಂದರೆ ಇಲ್ಲ. ಓಕೆ, ಈಗ ಸೂಪ್ ಆಲ್ರೆಡಿ ತಿಕ್ ಆಗಿದೆ, ಟೆಕ್ಸ್ಚರ್ ಬಂದಿದೆ. ಸೊ ಇದಕ್ಕೆ ನಾನು ವೈಟ್ ಪೆಪ್ಪರ್ ಪೌಡರ್ ಹಾಕ್ತೀನಿ. ವೈಟ್ ಪೆಪ್ಪರ್ ಪೌಡರ್ ಬಂದ್ಬಿಟ್ಟು ಜಾಸ್ತಿ ಇದು ಇರಲ್ಲ, ಖಾರದ ಅಂಶ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಮತ್ತೆ ಕಲರು ಬರಲ್ಲ ವೈಟ್ ಪೆಪ್ಪರ್ ಹಾಕಿದ್ರೆ. ಓಕೆ, ಸೊ ಅವನ್ ಟ್ರಾನ್ಸ್ಪರೆಂಟ್ ಕಲರ್ ಹಾಗೆ ರಿಟೈನ್ ಆಗುತ್ತೆ. ನಾನು ಮರೆತರು ನೀವು ಮರಿಬೇಡಿ, ಸಾಲ್ಟ್ ಖಂಡಿತವಾಗ್ಲೂ ಹಾಕ್ಲೇಬೇಕು. ಸೂಪ್ ಅಂದಮೇಲೆ ಸ್ವಲ್ಪ ಸಾಲ್ಟ್ ಮುಂದೆ ಇರಬೇಕು. ಸಾಲ್ಟ್ ಮತ್ತು ಪೆಪ್ಪರ್. ಈ ಲಾಸ್ಟಲ್ಲಿ ಕೊರಿಯಂಡರ್ ಲೀಫ್ ಹಾಕಿ, ಇದು ಬಂದ್ಬಿಟ್ಟು ಗಾರ್ನಿಶ್ ಅಷ್ಟೇ. ಇದರಲ್ಲಿ ನ್ಯೂಟ್ರಿಷನ್ ಕಂಟೆಂಟ್ ಇದೆ. ಸೊ ಇಂಡಿಯನ್ ಟಚ್ ಕೂಡ ಬರುತ್ತೆ. ಓಕೆ, ಓಕೆ ಮೇಡಮ್, ಈಗ ಸರ್ವಿಸ್ ಮಾಡ್ತೀನಿ. ಓಕೆ ವೆಂಕಟೇಶ್, ಈಗ ಸರ್ವಿಂಗ್ ಬೌಲ್ಗೆ. ಎಸ್ ಮೇಡಮ್. ಸೊ ನನ್ನ ಹೋಲ್ಸಮ್ ಮೀಲಿಗೆ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಯಿತು ಫುಲ್. ಆದರೆ ಸರ್ವಿಂಗ್ ಇದೆಯಲ್ಲ ಇನ್ನೂ. ವೆಂಕಟೇಶ್, ಈಗ ನನ್ನ ಹೋಲ್ಸಮ್ ಇಟಾಲಿಯನ್ ಸೂಪ್ ಈಗ ರೆಡಿ ಆಗಿದೆ, ಪಾಸ್ತಾ ಸೂಪ್. ತಿನ್ನೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಕುಡಿಯೋದಕ್ಕೆ ಅಂತ ಹೇಳಲ್ಲ, ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ. ಸರ್ವ್ ಮಾಡೋದಕ್ಕೆ ರೆಡಿ ಮೇಡಮ್. ರೆಡಿ. ಓಕೆ, ಇಟಾಲಿಯನ್ ಪಾಸ್ತಾ ಸೂಪ್. ಥ್ಯಾಂಕ್ ಯು ಸೋ ಮಚ್. ನಾವು ಒಂದು ನೋಡಿದ್ದೀನಿ ಬೇರೆ ಕಡೆ ಎಲ್ಲ, ಜೂನಿಯರ್ ಶೆಫ್ಸ್ ಎಲ್ಲ ಏನಾದರೂ ಮಾಡಿಕೊಟ್ರೆ ಜಡ್ಜ್ ಅಂತ ಇರ್ತಾರೆ. ಅವರು ಮಾಡಿದಂಥ ನ್ಯೂ ರೆಸಿಪೀಸನ್ನು ಟ್ರೈ ಮಾಡಿ, ಅದನ್ನು ಟೇಸ್ಟ್ ಮಾಡಿ ನೆಕ್ಸ್ಟ್ ಏನಂತ ಜಡ್ಜ್ಮೆಂಟ್ ಕೊಡೋದಕ್ಕೆ. ಈಗ ಜಸ್ಟ್ ಥಿಂಕ್, ಇದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಥರನೇ. ಐ ಆಮ್ ದ ಜಡ್ಜ್. ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ, ಆಯಿತಾ? ಸರಿ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್.
ವೆಲ್ಕಮ್. ಇಟಾಲಿಯನ್ ಪಾಸ್ತಾ ಸೂಪ್. ಬೇಕಾಗುವ ಸಾಮಗ್ರಿಗಳು: ಮ್ಯಾಕ್ರೋನಿ ಪಾಸ್ತಾ, ಶೆಲ್ ಪಾಸ್ತಾ, ಕ್ಯಾಪ್ಸಿಕಮ್, ಬೆಣ್ಣೆ, ಕಾರ್ನ್ಫ್ಲೋರ್, ಶುಂಠಿ ತುರಿ, ಉಪ್ಪು, ಬಿಳಿ ಮೆಣಸಿನ ಪುಡಿ, ಪಾರ್ಸ್ಲೆ, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ ಬಿಸಿಗಿಟ್ಟು ಬೆಣ್ಣೆ ಹಾಕಿ, ಬೆಣ್ಣೆ ಕಾಯ್ದ ನಂತರ ಬೆಳ್ಳುಳ್ಳಿ, ಹಸಿರು ಮತ್ತು ಹಳದಿ ಕ್ಯಾಪ್ಸಿಕಮ್ ಅನ್ನು ಹಾಕಿ ಫ್ರೈ ಮಾಡಿ, ನಂತರ ನೀರನ್ನು ಸೇರಿಸಿ ಕಾಯಿಸಿರಿ. ಈಗ ಪಾರ್ಸ್ಲೆಯನ್ನು ಸೇರಿಸಿ ಕಾಯಿಸಿ. ನಂತರ ಬೇಯಿಸಿದ ಮ್ಯಾಕ್ರೋನಿ ಪಾಸ್ತಾ, ಶೆಲ್ ಪಾಸ್ತಾವನ್ನು ಸೇರಿಸಿ ಬೇಯಿಸಿರಿ. ನಂತರ ಕಾರ್ನ್ಫ್ಲೋರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಬಿಳಿ ಮೆಣಸಿನ ಪುಡಿಯನ್ನು ಸೇರಿಸಿ ಕಾಯಿಸಿರಿ. ನಂತರ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿರಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಸಿದ್ಧವಾದ ಇಟಾಲಿಯನ್ ಪಾಸ್ತಾ ಸೂಪ್ ಅನ್ನು ಅಲಂಕರಿಸಿದ ಸರ್ವಿಂಗ್ ಬೌಲ್ನಲ್ಲಿ ಇಟ್ಟರೆ ಬಿಸಿ ಬಿಸಿಯಾದ ಇಟಾಲಿಯನ್ ಪಾಸ್ತಾ ಸೂಪ್ ಸವಿಯಲು ಸಿದ್ಧ. ಫ್ರೆಂಡ್ಸ್, ಹೋಲ್ಸಮ್ ಇಟಾಲಿಯನ್ ಪಾಸ್ತಾ ಸೂಪ್ ಈಗ ರೆಡಿ ಆಗಿದೆ. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಒಂದು ಸಣ್ಣ ಬ್ರೇಕನ್ನು ತಗೊಂಡು ವಾಪಸ್ ಬನ್ನಿ. ಹಲೋ, ಇದು ನೋಡಿ. ಹೊಸ ಫೇರ್ ಅಂಡ್ ಲವ್ಲಿ ಮಲ್ಟಿವಿಟಮಿನ್. ಕಲೆಗಳು, ತೇಪೆಯಂತ ರಂಗು, ಕಪ್ಪು ಛಾಯೆ ಸ್ವಚ್ಛ ಮಾಡಲು ಸಹಕಾರಿ. ದಿನ ಹಚ್ಚಿರಿ, ಪಡೆಯಿರಿ ಕಾಂತಿಗಿಂತ ಎಷ್ಟೋ ಉತ್ತಮ ಶುಭ್ರ ಕಾಂತಿ. ಹೊಸ ಫೇರ್ ಅಂಡ್ ಲವ್ಲಿ ಮಲ್ಟಿವಿಟಮಿನ್. ಒದ್ದೆ ಅಂದ್ರೆ ಕೀಟಾಣು. ಹೊಸ ಹಗೀಸ್ ಕೇರ್ ನ ಲೀಕ್ ಲಾಕ್ ಸಿಸ್ಟಮ್ ಒದ್ದೆಯನ್ನು ತ್ವಚೆಗೆ ತಾಗದಂತೆ ಲಾಕ್ ಮಾಡಿ ಕೀಟಾಣುಗಳಿಂದ ರಕ್ಷಿಸುತ್ತದೆ. ಹಗೀಸ್ ಕೇರ್, ಒದ್ದೆ ಇಲ್ಲ ಅಂದ್ರೆ ಕೀಟಾಣು ಇಲ್ಲ. ಜಿಲೆಟ್ ನ ಹೊಸ ಗಾರ್ಡ್ ನ ಸುರಕ್ಷೆ ನೀವು ಶೇವ್ ಮಾಡುವ ವಿಧಾನವನ್ನೇ ಬದಲಿಸುತ್ತೆ. ಜಿಲೆಟ್ ನ ಹೊಸ ಗಾರ್ಡ್ ನಲ್ಲಿ ಫ್ಲೆಕ್ಸಿಬಲ್ ರೇಸರ್ ಹೆಡ್ ಇದೆ ಮತ್ತು ಇದು ನಿಮ್ಮ ಮುಖಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಇದರಲ್ಲಿರುವ ವಿಶಿಷ್ಟವಾದ ಸುರಕ್ಷಿತ ಬಾಚಣಿಗೆ ನಿಮ್ಮ ತ್ವಚೆಯನ್ನು ಕಡಿತಗಳಿಂದ ರಕ್ಷಿಸುತ್ತದೆ. ಇದರಿಂದಾಗಿ ನಿಮಗೆ ಸಿಗುತ್ತದೆ ಸಾಧಾರಣ ರೇಸರ್ಗಿಂತ ಸುರಕ್ಷಿತ ಶೇವ್. ಇದು ನಿಮಗೆ ₹5ಯಲ್ಲಿ 5 ಶೇವ್ಗಳನ್ನು ನೀಡುತ್ತದೆ. ಎಟಕುವ ಬೆಲೆಯಲ್ಲಿ ಸುರಕ್ಷಿತ ಶೇವ್ ಹೊಸ ಗಾರ್ಡ್ ಜೊತೆಗೆ ಜಿಲೆಟ್ ನಿಂದ. ಅಯ್ಯೋ, ಕೊಳಕು ಬಟ್ಟೆಗಳ ಒಗೆದ ಸಾಕೈತ್ರಿ, ಮುಗಿದು ಮುಗಿದು ಕೋಮಲ ಕೈಗಳೇ ಹಾಳಾಯ್ತ್ರಿ. ಇಲ್ಲ, ಬೆಲೆ ಏರಿ ಹೋಗೈತ್ರಿ. ಬೆರಗಾದ್ರೇನು ಅಕ್ಕಂದ್ರೆ, ನಿಂಬೆ ಮತ್ತು ಚಂದನದ ಸುಗಂಧದೊಂದಿಗೆ ಇದು ಬಂದಿದೆ ಹೊಸ ಟೈಡ್ ನ್ಯಾಚುರಲ್ಸ್ ಕೇವಲ ₹20. ನಿಂಬೆ ಮತ್ತು ಚಂದನದ ಸುಗಂಧದೊಂದಿಗೆ ಹೊಸ ಟೈಡ್ ನ್ಯಾಚುರಲ್ಸ್. ಇದರಿಂದ ಸ್ವಚ್ಛತೆ ಖಡಕ್ ಮತ್ತು ನನ್ನ ಕೈ ಕೋಮಲ. ಕೇವಲ ₹20 ಹೊಸ ಟೈಡ್ ನ್ಯಾಚುರಲ್ಸ್. ದೊಡ್ಡ ಪ್ಯಾಕ್, ಸಣ್ಣ ಬೆಲೆ. ಭಾರತದಲ್ಲಿ ರೋಟಾ ವೈರಸ್ ಅತಿಸಾರದ ಕಾರಣದಿಂದಾಗಿ ಪ್ರತಿ ನಿಮಿಷಕ್ಕೆ 1 ಮಗು ಆಸ್ಪತ್ರೆಗೆ ದಾಖಲಾಗಿರುತ್ತದೆ. ನೀವು ಅಂತಹ ತಪ್ಪನ್ನು ಎಂದಿಗೂ ಮಾಡಬೇಡಿ. ಉತ್ತಮವಾದ ಸ್ವಚ್ಛತೆ ಇದ್ರೂ ಕೂಡ ರೋಟಾ ವೈರಸ್ನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಹಾಗೂ ಮಗುವನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ಬೇಕಾದ ಸಮಸ್ಯೆಯೂ ಕೂಡ ಉಂಟಾಗ್ತದೆ. ರೋಟಾ ವೈರಸ್ ವ್ಯಾಕ್ಸಿನೇಷನ್ ಮಾತ್ರವೇ ರಕ್ಷಿಸಿಕೊಳ್ಳುವ ಎಲ್ಲಕ್ಕಿಂತ ಉತ್ತಮ ಉಪಾಯವಾಗಿದೆ. ರೇಷ್ಮೆಯಂಥ ಮೃದುವಾದ ತ್ವಚೆಗಾಗಿ ಹೊಸ ರೆಕ್ಸೋನಾ ಆಲಿವ್ ಆಯಿಲ್ ಮತ್ತು ತೆಂಗಿನ ಎಣ್ಣೆಯುಕ್ತ ಹೊಸ ರೆಕ್ಸೋನಾ. ಮುಟ್ತಾನೇ ಇರುವಿರಿ. ಈಗ ಚಿಕ್ಕ ರೆಕ್ಸೋನಾ ₹6ಗಲ್ಲ, ಕೇವಲ ₹5ಗೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ 10 ವರ್ಷಗಳ ನಂತರವೂ ಐ ಗೆಟ್ ಕಾಂಪ್ಲಿಮೆಂಟ್ಸ್ ದಟ್ ಐ ಲುಕ್ ಸೋ ಯಂಗ್. ಆದ್ರೆ ನಿಜ ಏನೆಂದು ಗೊತ್ತಾ? ಇಟ್ಸ್ ಮೈ ನ್ಯೂ ಸ್ಕಿನ್ ಕ್ರೀಮ್. ಓನಿ ಟೋಟಲ್ ಎಫೆಕ್ಟ್ಸ್ ಫೈಟ್ಸ್ 7 ಸೈನ್ಸ್ ಆಫ್ ಏಜಿಂಗ್, ಅಂದ್ರೆ ಡಾರ್ಕ್ ಸ್ಪಾಟ್ಸ್ ಅಂಡ್ ರಿಂಕಲ್ಸ್. ಇದರಿಂದ ನಿಮ್ಮ ಯೂತ್ಫುಲ್ ಲುಕ್ ಹಾಗೆ ಉಳಿಯುತ್ತೆ ವರ್ಷಾನುವರ್ಷ. ಓಲೆ ದುಡ್ಡಿಲ್ವಾ? ಹಾಗಿದ್ರೆ ಪುಸ್ತಕ ಇಡು, ಹೋಗು. ಕೇವಲ ಟಾಲರ್ ಆಗೋದ್ರಿಂದ, ಕೇವಲ ಸ್ಟ್ರಾಂಗರ್ ಆಗೋದ್ರಿಂದ, ಕೇವಲ ಶಾಪರ್ ಆಗೋದ್ರಿಂದ ನಮ್ಮ ಲೈಬ್ರರಿ ಆಗೋದಿಲ್ಲ ಬಾಸ್. ಹಾರ್ಲಿಕ್ಸ್ ನಲ್ಲಿದೆ 23 ಪ್ರಮುಖ ಪೌಷ್ಟಿಕಾಂಶಗಳು ಮತ್ತು ನ್ಯೂಟ್ರಿಆಬ್ಸಾರ್ಬ್ ಸೈನ್ಸ್. ಇದು ಮಕ್ಕಳನ್ನು ಮಾಡುತ್ತದೆ ಟಾಲರ್ ಮತ್ತು ಸ್ಟ್ರಾಂಗರ್ ಮತ್ತು ಶಾಪರ್. ನಾವು ಏನಾದ್ರೂ ಆಗ್ಬಹುದು, ಏನಾದ್ರೂ ಮಾಡಬಹುದು. ತಗೊಂಡ್ ಬನ್ನಿ ಹೊಸ ಪ್ರೆಸ್ಟೀಜ್ ಇಂಡಕ್ಷನ್ ಒಲೆ. ಗ್ಯಾಸ್ಗಿಂತ ಉತ್ತಮ ನಿಮ್ಮ ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟವ್ ಸರ್ವೋತ್ತಮ. Castrol Power One with power release formula
It's more than just oil. It's liquid engineering. ಬರೀ 20 ಬರೀ 20 ಖುಷಿ ಆಗ್ಲೇಬೇಕಲ್ಲ, ಏಕೆಂದ್ರೆ ವಿಸ್ಪರ್ ಚಾಯ್ಸ್ ನ ಉತ್ತಮ ಸುರಕ್ಷೆ ಈಗ ಬರೀ 20 ರೂಪಾಯಲ್ಲಿ. ವಿಸ್ಪರ್, ಹ್ಯಾವ್ ಅ ಹ್ಯಾಪಿ ಪೀರಿಯಡ್. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಳಪಾಕ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಜೂನಿಯರ್ ಶೆಫ್ ಮಾಡಿಕೊಟ್ಟಂಥ ಇಟಾಲಿಯನ್ ಪಾಸ್ತಾ ಸೂಪ್, ಅದು ಹೋಲ್ಸಮ್ ಮೀಲ್ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಅದನ್ನು ಕುಡಿಲಿಲ್ಲ, ತಿಂದೆ, ಬಟ್ ವೆರಿ ನೈಸ್. ಈಗ ನೆಕ್ಸ್ಟ್ ರೆಸಿಪಿ ಬನ್ನಿ ಕೇಳೋಣ. ವೆಂಕಟೇಶ್, ನೀವು ಮಾಡಿದಂಥ ಸೂಪ್ ಇಟ್ ವಾಸ್ ವೆರಿ ನೈಸ್. ಈಗ ನೆಕ್ಸ್ಟ್ ಫ್ರೂಟ್ ಟ್ರೈಫಲ್ ಅಂತ ಮೇಡಮ್ ಇದು. ಫ್ರೂಟ್ ಟ್ರೈಫಲ್. ಟ್ರೈಫಲ್ಲ ರೈಫಲ್ಲ? ಟ್ರೈಫಲ್. ಟ್ರೈಫಲ್. ಟ್ರೈ ಅಂದರೆ 3, ಈ ಫಿಲ್ ಅಂದ್ರೇನು? ಟ್ರೈಫಲ್ ಫಿಲ್ಲಿಂಗ್. ಫಿಲ್ಲಿಂಗ್. 3 ಫಿಲ್ಲಿಂಗ್ಸ್. 3 ಫಿಲ್ಲಿಂಗ್ಸ್ ಅಂದರೆ ಏನಾದರೂ ಪುಡಿಂಗ್ ಥರ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ, ಇಟ್ಸ್ ಎ ಡೆಸರ್ಟ್. ಓಕೆ. ಫಿಲ್ಲಿಂಗ್ಸ್ ಅಂದರೆ ಫಸ್ಟು ಜಾಮ್ ಬರುತ್ತೆ, ನೆಕ್ಸ್ಟು ಅದ್ರ ಮೇಲೆ ಕಸ್ಟರ್ಡ್ ಮಿಲ್ಕ್, ಅದ್ರ ಮೇಲ್ಗಡೆ ಇದು ಕ್ರೀಮ್. ಓಕೆ, ತುಂಬ ರಿಚ್ ಆಗಿದೆ ಇದು. ಇಟ್ಸ್ ಎ ರಿಚ್ ಡೆಸರ್ಟ್. ಓಕೆ, ಇದಕ್ಕೆ ಬೇಕಾಗಿರುವಂಥ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡ್ತೀರಾ? ಓಕೆ ಮೇಡಮ್. ಇದು ಕ್ರೀಮ್, ಮಿಲ್ಕ್, ಬನಾನಾ, ಆ್ಯಪಲ್, ಅನಾನಸ್, ಸ್ಪಾಂಜ್ ಕೇಕ್, ಕಸ್ಟರ್ಡ್ ಪೌಡರ್, ಶುಗರ್, ಜಾಮ್ ಮತ್ತು ಚೆರೀಸ್. ಓಕೆ, ತುಂಬ ರಿಚ್ ಆಗಿದೆ ನಾನು ಆಗಲೇ ಹೇಳಿದಾಗೆ. ಬಟ್ ರಿಚ್ ಫುಡ್ ಅಂದರೆ ನನಗೂ ಕೂಡ ತುಂಬ ಇಷ್ಟ. ಈಗ ಮಾಡೋಣವಾ? ಓಕೆ ಮ್ಯಾಮ್. ಮೊದಲಿಗೆ ಹಾಲನ್ನ ಮತ್ತು ಕಸ್ಟರ್ಡ್ನ ಮಾಡ್ಕೊಬೇಕು ಮೇಡಮ್. ಕಸ್ಟರ್ಡ್ ಪೇಸ್ಟ್ ಮಾಡ್ಕೊಬೇಕು. ಅದಕ್ಕೆ ಪಾತ್ರೆ ಹಾಕಿ ಮತ್ತು ಹಾಲು ಇದು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಶೋರ್. ಸೊ ಆನ್ ಮಾಡಲಾ ಫಸ್ಟು? ಓಕೆ, ಆನ್ ಮಾಡಿ. ಇದಕ್ಕೆ ನಾನು ಫುಲ್ ಕ್ರೀಮ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಅಂದರೆ ಸ್ಕಿಮ್ಡ್ ಮಿಲ್ಕ್ ಅಲ್ಲ? ಸ್ಕಿಮ್ ಮಿಲ್ಕ್ ಅಲ್ಲ, ಹೋಮೋಜಿನಸ್ ಮಿಲ್ಕ್ ಅಲ್ಲ, ಫುಲ್ ಕ್ರೀಮ್ ಮಿಲ್ಕ್ ಅಂತ ಸಿಗುತ್ತಲ್ಲ, ಸ್ಪೆಷಲ್ ಮಿಲ್ಕ್ ಅಂತ ಹೇಳ್ತಾರೆ. 4.5% ಫ್ಯಾಟ್ ಇರುತ್ತೆ ಅಂತ ಮಿಲ್ಕ್ ಯೂಸ್ ಮಾಡಬೇಕು, ವಿತೌಟ್ ವಾಟರ್. ಓಕೆ, ಇದು ಹಾಲು ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಬೇರೆ ಇದನ್ನ ಮಾಡ್ಕೊಡೋಣ. ಮೊದಲನೇದಾಗಿ ಸರ್ವಿಂಗ್ ಬೌಲ್ ಅಲ್ಲೇ ಇದನ್ನ ಮಾಡ್ಬೇಕು ಮೇಡಮ್. ಇದು ಬಂದ್ಬಿಟ್ಟು ಫಸ್ಟು ಸ್ಪಾಂಜ್ ಕೇಕ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಈಗ ಇದು ಬಂದ್ಬಿಟ್ಟು ಈ ಥರ 4 ವೇಸಲ್ಲಿ ಇಕ್ಬೇಕು. ಇದಕ್ಕೆ ಮೊದಲು ನಾನು ಜಾಮ್ ಹಚ್ಬೇಕು ಮೇಡಮ್ ಆ 4 ಸೈಡ್ಸ್ಗೆ. ವೆಂಕಟೇಶ್, ಜಾಮ್ ಅದನ್ನು ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್. ಜಾಮ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ರೆಡ್ ಕಲರ್ ಇರುತ್ತೆ ಅಂತ, ಬಟ್ ನೀವು ಯೂಸ್ ಮಾಡ್ತಿರೋಂಥ ಜಾಮ್ ಕಲರ್ ಡಿಫ್ರೆಂಟ್ ಆಗಿದೆ. ಇದು ಮ್ಯಾಂಗೋ ಫ್ಲೇವರ್ಡ್ ಜಾಮ್ ಮೇಡಮ್. ಮ್ಯಾಂಗೋ ಏನಕ್ಕಂದರೆ ಈಗ ಮ್ಯಾಂಗೋ ಸೀಸನ್ ಇಲ್ಲ, ಸೊ ಮ್ಯಾಂಗೋ ಜೊತೆಗೆ ಆ್ಯಪಲ್ ಮತ್ತು ಬನಾನಾ, ಪೈನಾಪಲ್ ಹಾಕಿದ್ರೆ ಇನ್ನೂ ಒಳ್ಳೆ ಡಿಲಿಷಿಯಸ್ ಆಗಿರುತ್ತೆ. ಸೊ ನಾನು ಮ್ಯಾಂಗೋ ಫ್ಲೇವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಫಸ್ಟ್ ಲೇಯರ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಮೇಡಮ್. ಅಂದರೆ ಡೈರೆಕ್ಟ್ ಬೌಲ್ಗೆ ಅಪ್ಲೈ ಮಾಡೋದು. ವೆಂಕಟೇಶ್, ಯಾಕೆ ಇದನ್ನು ನಾವು ಬೌಲಿಗೆ ಫಸ್ಟು ಆ ಜಾಮನ್ನು ಹಾಕಿ ನೆಕ್ಸ್ಟ್ ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀವಿ ಸ್ಪಾಂಜ್ ಕೇಕನ್ನು? ಇದು ಬಂದ್ಬಿಟ್ಟು ಫ್ರೂಟ್ ಟ್ರೈಫಲ್ ಅಂತ ಹೇಳಿದ್ರೆ 3 ಲೇಯರ್ ಬರಬೇಕು ಅಂತ. ಇದೊಂಥರ ಡಿಲಿಷಿಯಸ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಈಗ 3 ಫ್ಲೇವರ್ ಬರುತ್ತೆ, ಕ್ರೀಮ್ ಬರುತ್ತೆ, ಕಸ್ಟರ್ಡ್, ಫ್ರೂಟ್ಸ್ ಮತ್ತು ಜಾಮ್, ಸ್ಪಾಂಜ್ ಕೇಕ್. ಸಪೋಸ್ ನಾವು ಇವಾಗ ಸ್ಪಾಂಜ್ ಕೇಕನ್ನೇ ಫಸ್ಟ್ ಬೇಸ್ ಆಗಿ ಮಾಡಿ ಅದ್ರ ಮೇಲೆ ಜಾಮ್ ಸ್ಪ್ರೆಡ್ ಮಾಡ್ಬೋದಾ? ಇಲ್ಲ, ಅದ್ರ ಮೇಲೆ ನಾನು ಕಸ್ಟರ್ಡ್ ಹಾಕ್ತಾ ಇದ್ದೀನಲ್ಲ, ಈಗ ಕಸ್ಟರ್ಡ್ ಬರುತ್ತೆ ಅದ್ರ ಮೇಲೆ. ಈಗ ಹಾಲು ಕಾದಿದೆ, ಅದಕ್ಕೆ ಈಗ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಶುಗರ್ ಆ್ಯಡ್ ಮಾಡಿ 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕ್ತೀನಿ. ಈಗ ಹಾಲು ಕಾದಿದೆ, ಅದಕ್ಕೆ ಸಕ್ಕರೆಯನ್ನು ಹಾಕಿದ್ದೀರಾ, ಅದು ಸ್ವಲ್ಪ ಕುದಿ ಬರ್ತಾ ಇದೆ. ಈಗಾಗಲೇ ಕಸ್ಟರ್ಡ್ ಆ್ಯಡ್ ಮಾಡೋದಾ ಅಥವಾ ಪೂರ್ತಿ ಕುದಿ ಬಂದ್ಮೇಲೆ? ಈಗಲೇ ಕಸ್ಟರ್ಡ್ ಆ್ಯಡ್ 15 ಗ್ರಾಮ್ಸ್ ಅಷ್ಟು ಆ್ಯಡ್ ಮಾಡ್ತೀನಿ. ಓಕೆ, 1 ರಿಂದ 1.5 ಸ್ಪೂನ್. ಮತ್ತು ಇದು ವಿಸ್ಕ್ ತಗೊಂಡು ಚೆನ್ನಾಗಿ ವಿಸ್ಕ್ ಮಾಡಬೇಕು. ನೋಡಿ, ತುಂಬ ತಿಕ್ಕಾಯ್ತು, ಈಗ ಟೆಕ್ಸ್ಚರ್ ತಿಕ್ಕಾಯಿತು. ನಾನು 2 ಮಿನಿಟ್ಸ್ ಇದ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ. ಓಕೆ ಮೇಡಮ್, ಇದೀಗ ಆಗಿದೆ ಕಸ್ಟರ್ಡ್. ಈಗ ಈ ಒಂದು ಲೇಯರ್ ಕವರ್ ಮಾಡೋಣ. ಫ್ರೂಟ್ಸ್ ಹಾಕೋ ಮುಂಚೆ ಕಸ್ಟರ್ಡ್ ಕಸ್ಟರ್ಡ್ನ ಪೋರ್ ಮಾಡಬೇಕು. ಪೋರ್ ಮಾಡಬೇಕು. ಅವಾಗ ಇದು ಸ್ಪಾಂಜ್ ಕೇಕು ಕೂಡ ಇದು
ಇನ್ನೂ ಸ್ಪಾಂಜ್ ಆಗುತ್ತೆ ಮತ್ತು ತುಂಬ ಸಾಫ್ಟ್ ಆಗುತ್ತೆ. ಓಕೆ, ಅದು ಅಬ್ಸರ್ವ್ ಮಾಡಿಕೊಂಡು ಆ ಒಂದು ವೆಟ್ನೆಸ್ ಎಲ್ಲ ಅದು ಅಬ್ಸರ್ವ್ ಆಗುತ್ತಲ್ಲ. ಈಗ ಫ್ರೂಟ್ಸ್ ಹಾಕೋಣ ಮೇಡಮ್. 3 to 4 ಟೈಪ್ಸ್ ಫ್ರೂಟ್ಸ್ ಯೂಸ್ ಮಾಡೋಣ. ನಾನು ಇವತ್ತು ಬಂದುಬಿಟ್ಟು ಬನಾನಾ, ಆ್ಯಪಲ್ ಮತ್ತು ಪೈನಾಪಲ್ ಯೂಸ್ ಮಾಡಿದ್ದೀನಿ. ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಕಸ್ಟರ್ಡ್ ಆ್ಯಪಲ್ ಅದು ಕೂಡ ಯೂಸ್ ಮಾಡ್ಬೋದು, ಅದು ಬೀಜ ತೆಗೆದು. ಗೋವಾ. ಸೊ ಫಸ್ಟು ಆ್ಯಪಲನ್ನು ಹಾಕ್ತೀವಿ ಮೇಡಮ್. ಓಕೆ, ಪೈನಾಪಲ್ ಹಾಕ್ತೀವಿ ಮೇಡಮ್ ಸ್ವಲ್ಪ. ಮತ್ತು ಬನಾನಾ. ಓಕೆ, ಯಾವುದೇ ಒಂದು ಫ್ರೂಟ್ ಸಲಾಡ್ ಆಗಲಿ ಅಥವಾ ಡೆಸರ್ಟ್ ಆಗಲಿ ಬನಾನಾ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಹೇಳಬೇಕು ಅಂದರೆ ಅದು ಚೀಪ್ ಕಾಸ್ಟಲ್ಲಿ ಸಿಗೋದು ಅದೇ, ಜೊತೆಗೆ ರಿಚ್ ಆಗಿರೋದು ಬನಾನಾ. ನಂತರ ಕಾರ್ಬೋಹೈಡ್ರೇಟ್ ಮೇಡಮ್ ಬನಾನಾ. 2 ಬನಾನಾ ತಿಂದ್ಬಿಟ್ಟು ಹಾಲು ಕುಡಿದ್ರೆ ಸಾಕು ಮೇಡಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಸರಿ ಮೇಡಮ್, ಈಗ ಫ್ರೂಟ್ಸ್ ಎಲ್ಲ ಮಾಡಾಯಿತು. ಈಗ ಲಾಸ್ಟಾಗಿ ಕಸ್ಟರ್ಡ್ ತಿರ್ಗಾ ಇನ್ನೊಂದು ಕೋಟಿಂಗ್ ಕೊಡಬೇಕು. ಓಕೆ, ಕ್ರೀಮನ್ನು ಮೇಲ್ಗಡೆ ಹಾಕ್ಬೇಕು ಮೇಡಮ್. ಕ್ರೀಮ್ ಇದು ಬಂದ್ಬಿಟ್ಟು ನಾನು ಫ್ರೆಶ್ ಕ್ರೀಮ್ ತೊಗೊಂಡು ವಿಪ್ ಮಾಡಿದ್ದೀನಿ. ಒಂದು 45 ಮಿನಿಟ್ಸ್ ಅಷ್ಟು ವಿಪ್ ಮಾಡಿದ್ದೀನಿ. ಅದು ಸ್ವಲ್ಪ ಕ್ರೀಮ್ ಅಂದರೆ ಗೊತ್ತಾಗುತ್ತಲ್ಲ, ಒಂಥರ ವಾಟರಿ ಟೈಪ್ ಇರುತ್ತೆ. ಅದನ್ನ ವಿತ್ ಕ್ಯಾಶ್ಯೂ ಶುಗರ್ ಹಾಕಿ ಚೆನ್ನಾಗಿ ವಿಪ್ ಮಾಡಿದ್ದೀನಿ. ಆ ಕ್ರೀಮ್ ಬಂದ್ಬಿಟ್ಟು ಟೆಕ್ಸ್ಚರ್ ಈ ಥರ ಇದೆ ಮೇಡಮ್. ಈಗ ಈ ಥರ ಕ್ರೀಮಿ ಟೆಕ್ಸ್ಚರ್, ಅದನ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಈಗ ಚೆನ್ನಾಗಿ ಒಂಥರ ಕೇಕ್ ಥರ ಸ್ಮೂತ್ ಫಿನಿಶಿಂಗ್ ಕೊಡಬೇಕು. ಈಗ ಆಗಿದೆ ಇದು. ಇದಕ್ಕೆ ಗಾರ್ನಿಷ್ಗೆ ನಾನು ಚೆರೀಸ್ ಯೂಸ್ ಮಾಡ್ತಿದ್ದೀನಿ. ವೆಂಕಟೇಶ್, ಆಲ್ರೆಡಿ ಈಗ ನಂದು ಇಟಾಲಿಯನ್ ಪಾಸ್ತಾ ಸೂಪ್ ಅಂದರೆ ಹೋಲ್ಸಮ್ ಮೀಲ್ ಅಂತ ಹೇಳಿದ್ರಿ, ಅದನ್ನು ಆಗಲೇ ತಿಂದಾಗಿದೆ. ಈಗ ನೆಕ್ಸ್ಟ್ ಡೆಸರ್ಟ್ಗೆ ಸ್ಕಿಪ್ ಆನ್ ಆಗ್ಬೋದು ಅಂತ ಹೇಳಿದ್ರಿ. ಐ ಆಮ್ ಆಲ್ಸೋ ಲೈಕ್ ಆನ್ ಸೆಟ್ ಡೆಸರ್ಟನ್ನು ಟೇಸ್ಟ್ ಮಾಡೋದಕ್ಕೆ. ಎಸ್ಪೆಷಲಿ ನೀವು ಫ್ರೂಟ್ ಟ್ರೈಫಲ್ ಡೆಸರ್ಟನ್ನು ಮಾಡಿದ್ದೀರಾ. ಐ ಆಮ್ ರೆಡಿ. ಆರ್ ಯು ರೆಡಿ ಟು ಸರ್ವ್? ರೆಡಿ ಮೇಡಮ್. ಫ್ರೂಟ್ ಟ್ರೈಫಲ್ ರೆಡಿ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ರಿಚ್ ಆಗಿರೋವಂಥ ಫ್ರೂಟ್ ಟ್ರೈಫಲನ್ನು ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೂಟ್ ಟ್ರೈಫಲ್ ಈಗ ರೆಡಿ ಆಗಿದೆ. ಈಗ ನನ್ನ ಡೆಸರ್ಟ್ ನನ್ನ ಮುಂದೆ ಇದೆ, ತಿನ್ನೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆದರೆ ಇದನ್ನು ಟೇಸ್ಟ್ ಮಾಡ್ತೀನಿ, ಹಾಗೆ ರೀಕ್ಯಾಪ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಒಂದು ಸಣ್ಣ ಬ್ರೇಕನ್ನು ತೊಗೊಂಡು ಬೇಗ ವಾಪಸ್ ಬನ್ನಿ. ಲಕ್ಷಾಂತರ ಗೃಹಿಣಿಯರ ವಿಶ್ವಾಸ ಗಳಿಸಿರುವ ಪ್ಯಾನಾಸೋನಿಕ್ ಆಟೋಮ್ಯಾಟಿಕ್ ಎಲೆಕ್ಟ್ರಿಕ್ ಕುಕ್ಕರ್ನೊಂದಿಗೆ 834 ರೂಪಾಯಿ ಮೌಲ್ಯದ ಇಡ್ಲಿ ಸೆಟ್, ಡಿನ್ನರ್ ಸೆಟ್ ಮತ್ತು ಸ್ಟೋರೇಜ್ ಬೌಲ್ ಸೆಟ್ 3 ಉಚಿತ. ತ್ವರೆ ಮಾಡಿ. ಸ್ಯಾಂಡಲ್ವುಡ್ ಮತ್ತು ಮಾಯಿಶ್ಚರೈಸಿಂಗ್ ಕ್ರೀಮ್ ನಿಂದ ರೂಪಿತ ಹೊಸ ಲಕ್ಸ್ ಸ್ಯಾಂಡಲ್ ಅಂಡ್ ಕ್ರೀಮ್. ಚಿನ್ನದ ಕಾಂತಿಯನ್ನು ಮೀರಿಸುವ ತ್ವಚೆ, ಹೊಸ ಲಕ್ಸ್ ಸ್ಯಾಂಡಲ್ ಅಂಡ್ ಕ್ರೀಮ್. ಈಗ ಹೊಸ ಲಕ್ಸ್ ಸ್ಯಾಂಡಲ್ ಅಂಡ್ ಕ್ರೀಮ್ ಕೇವಲ 15 ರೂಪಾಯಿಗೆ. ಗ್ರೇಟ್ ಕಾಫಿ. ನಿನ್ನೆ ನಿಮ್ಮ ಅಮ್ಮ ಅಂದ್ರು ಮದುವೆ ನಂತರ ಕಾಫಿ ಚೆನ್ನಾಗಿ ಮಾಡ್ಲು ಕಲ್ತು ಬಿಟ್ಟಿ. ಆಕ್ಚುಲಿ ಮದ್ವೆಗ್ ಮುಂಚೆ ನಾನ್ ನಿನ್ನ ನೋಡಕ್ ಬಂದಿದ್ದಾಗ ನೀನ್ ಕಾಫಿ ಕೊಟ್ಟಿಲ್ಲ, ಅದ್ರಲ್ಲಿ ಸಕ್ಕರೆನೇ ಇರ್ಲಿಲ್ಲ. ಅದನ್ ಹೇಳಿಲ್ಲ ಯಾಕೆ? ಅಮ್ಮ ಅಂದಿದ್ಲು ಕಾಫಿ ಸ್ವೀಟ್ ಇಲ್ದಿದ್ರೇನು ಸೊಸೆ ಸ್ವೀಟ್ ಇದ್ದಾಳಲ್ಲ. ಜೀವನದಲ್ಲಿ ಅಡಗಿವೆ ಚಿಕ್ಕ ಪುಟ್ಟ ಹರುಷಗಳು, ಇವನ್ನು ಕಂಡುಕೊಳ್ಳಿರಿ ಒಂದು ಗಬ್ರು ಜೊತೆ. ಈಗ ಇನ್ನೊಂದು ಪುಟ್ಟ ಖುಷಿ, ಹೊಸ ಚಿಕ್ಕ ರಿಫಿಲ್. ನಮಗೆಲ್ಲರಿಗೂ ಬೇಕಾಗುವ ಪಾತ್ರೆ ತೊಳೆಯುವ ಸಾಬೂನು ಪಾತ್ರೆಗಳ ಹೊಳಪು ಹೆಚ್ಚಿಸಿ ಹೆಚ್ಚು ಕಾಲ ಬಾಳಬೇಕು. ಆದ್ರೆ ನಿಮಗೆ ಕುಟುಂಬವನ್ನು ಹಾನಿಕಾರಿ ಬ್ಯಾಕ್ಟೀರಿಯಾದಿಂದ ಸಂರಕ್ಷಿಸುವುದು ಅಗತ್ಯವಾದ್ರೆ ಬಳಸಿ ಎಕ್ಸೋ ಡಿಶ್ ಶೈನ್. ಎಕ್ಸೋದಲ್ಲಿ ಮಾತ್ರ ಸೈಕ್ಲೋಸನ್ ಇದೆ, ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಎಕ್ಸೋದ ಹೊಸ ಮಂತ್ಲಿ ಸೇವರ್ ಪ್ಯಾಕ್ ನ ವೃತ್ತಾಕಾರ ಮತ್ತು ಕಂಟೈನರ್ ನ ಕಾರಣ ಅದು ಕಡಿಮೆ ಕರಗುತ್ತದೆ, ಹೆಚ್ಚು ಬಾಳುತ್ತದೆ, ವೇಸ್ಟೇಜ್ ಇರೋದಿಲ್ಲ. ಬ್ಯಾಕ್ಟೀರಿಯಾ ಫ್ರೀ ಮತ್ತು ಹೊಳೆಯುವ ಪಾತ್ರೆಗಳಿಗಾಗಿ ಬಳಸಿ ಎಕ್ಸೋ ಡಿಶ್ ಶೈನ್ ರೌಂಡ್. ಬ್ರಾಂಡ್ ಪವರ್ ಉತ್ತಮ ಖರೀದಿಗಾಗಿ ಸಹಾಯ. 10 ವರ್ಷಗಳಲ್ಲಿ I've evolved as an actor. DDLJಯ ಸಿಮ್ರನ್ ನಿಂದ ಮಂದಿರಾ and my name is Khan. ಇಂದಿನ ತನಕ I get compliments that I look so young. ಆದ್ರೆ ನಿಜ ಏನೆಂದು ಗೊತ್ತಾ? It's my new skin cream.
Olay Total Effects has been proven to effectively fight 7 signs of aging. ಅಂದ್ರೆ fine lines, dark spots and wrinkles. ಇದರಿಂದ ನಿಮ್ಮ youthful look ಹಾಗೆ ಉಳಿಯುತ್ತೆ ವರ್ಷಾನುವರ್ಷ. I love Olay ನನ್ನ ತ್ವಚೆಗೆ ಮಾಡಿದ್ದನ್ನ. ನನ್ ಗೊತ್ತು you love it too. Olay Total Effects. Love the skin you're in. ರೈಸ್ ಅಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಡೈಲಿ ರೈಸ್ ತಿಂದು ಕೂಡ ಫಿಟ್ ಆಗಿರ್ಬೋದಾ? ಆಕ್ಚುಲಿ ರೈಸ್ ತಿಂದ್ರೆ ಡೆಫಿನೆಟ್ಲಿ ಆಗಿರ್ಬೋದು. ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ತುಂಬಾ ಫಿಟ್ ಆಗಿದ್ದಾರೆ, ಹೆಲ್ದಿ ಆಗಿದ್ದಾರೆ. ಸಫೋಲಾ ರೈಸ್ ಯಾಕಂದ್ರೆ ಇದು 100% ನ್ಯಾಚುರಲ್, ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ನಾನು ನನ್ನ ಫ್ಯಾಮಿಲಿ ತುಂಬಾ ಫಿಟ್ ಅಂಡ್ ಹೆಲ್ದಿ ಆಗಿದ್ದೀವಿ. ಸಫೋಲಾ ರೈಸ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇದು ತುಂಬಾ ಇಷ್ಟ. ಇದು ಲೈಟ್ ಆಗಿ ಲಘು ಅನ್ಸುತ್ತೆ. ಫಿಟ್ ಆಗಿ ಇರಬೇಕು ಅನ್ನುವರು ರೈಸ್ ಖರೀದಿಸಬೇಕು, ರೈಸ್ ತಿನ್ಬೇಕು. ಸಾಕು ಸಾಕು, ನಡಿ ಹೋಗೋಣ. ಹೇ, 7 ದಿನಗಳಲ್ಲಿ ಬದಲಾವಣೆ ನೋಡು. ಪರಿಚಯಿಸುತ್ತಿದ್ದೇವೆ ಹೊಸ ವಿವೆಲ್ ಆಕ್ಟಿವ್ ಫೇರ್, ಒಂದು ಪರಿಪೂರ್ಣವಾದ ಫೇರ್ನೆಸ್ ಕ್ರೀಮ್. ಇದು ಒಳಗಿನಿಂದ ಮೆಲನಿನ್ ಸೃಷ್ಟಿಯನ್ನು ನಿಯಂತ್ರಿಸುತ್ತದೆ, ಹೊರಗೆ ಸೂರ್ಯಕಿರಣಗಳಿಂದ ರಕ್ಷಿಸುತ್ತದೆ, ನಿಮಗೆ ಎದ್ದು ಕಾಣುವ ಕಾಂತಿ ನೀಡುತ್ತದೆ 7 ದಿನಗಳಲ್ಲಿ. ಅವಳು ಆರ್ತಿನ? ಹೌದು, ಆರ್ತಿ ವರ್ಷನ್ 2. ಹೊಸ ವಿವೆಲ್ ಆಕ್ಟಿವ್ ಫೇರ್ ಬೈ ITC, 7 ದಿನಗಳಲ್ಲಿ ಅದ್ಭುತ ಕಾಂತಿ. ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಆಭರಣಗಳಿಗಾಗಿ ಹೆಸರುವಾಸಿಯಾದ 100% BIS ಹಾಲ್ಮಾರ್ಕ್ ಜ್ಯುವೆಲರಿ ಶೋರೂಮ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ. ಚಾಯ್ಸ್ ಅಲ್ಟ್ರಾದಲ್ಲಿದೆ ಬ್ಲೂ ಲಾಕ್ ಕೋರ್. ಪಡೆಯಿರಿ ಒಂದಲ್ಲ, ಎರಡಲ್ಲ, 3 ಪಟ್ಟು ಅಧಿಕ ಸ್ವಚ್ಛ ಸುರಕ್ಷೆ. ಅಂದ್ರೆ ನೀವಿರುವಿರಿ ಸುರಕ್ಷೆಯ ನೆರಳಲ್ಲಿ. ವಿಸ್ಪರ್ ಚಾಯ್ಸ್ ಅಲ್ಟ್ರಾ ಕೇವಲ 33 ರೂಪಾಯಿಗೆ. ಇವತ್ತು ಖರ್ಚುಗಳು ಹೆಚ್ಚಾಗುತ್ತಿವೆ. ತಿಂಡಿ ತಿನಿಸುಗಳು ಸಾವಿಯಲ್ಲ. ಅರ್ಪಣದ ನಗರದಲ್ಲಿ ಖುಷಿ ಹರಿಯಿತು, ನನ್ನ ಮನಸ್ಸು ಮಗ್ನವಾಯಿತು. ಖುಷಿ ಹರಿದು ಹೌದು, ಏಕೆಂದ್ರೆ ಖುಷಿಯಿಂದ ತುಂಬಿದ ಗುಡ್ಡೆ ಕೇವಲ 5 ರೂಪಾಯಿಗೆ. ಗುಡ್ ಮಾರ್ನಿಂಗ್, ಒಂದು ಡ್ರಾಪ್ ಸಿಗ್ಬೋದಾ? ಒಂದು ಡ್ರಾಪ್ ಕೊಡ್ತೀಯಾ? ತುಂಬಾ ಹಣವಿದೆ ಏನ್ರಿ ಮಹಾರಾಜರೇ? 2 ರೂಪಾಯಿಗೂ ಕಮ್ಮಿಯ ಶೇವ್ ಜಿಲೆಟ್ ಜೆಲ್ನೊಂದಿಗೆ, ಏಕೆಂದ್ರೆ ಒಂದೇ ಡ್ರಾಪ್ ಸಾಕು ಆರಾಮದಾಯಕ ಶೇವ್ಗೆ. 2 ರೂಪಾಯಿಗೂ ಕಮ್ಮಿ ಬೆಲೆಗೆ ಶೇವ್ ಜಿಲೆಟ್ ಜೆಲ್ನೊಂದಿಗೆ. ಫ್ರೂಟ್ ಟ್ರೈಫಲ್ ಬೇಕಾಗುವ ಸಾಮಗ್ರಿಗಳು: ಸ್ಪಾಂಜ್ ಕೇಕ್, ಸೇಬು, ಅನಾನಸ್, ಬಾಳೆಹಣ್ಣು, ಕಸ್ಟರ್ಡ್ ಪುಡಿ, ಹಾಲು, ಕ್ರೀಮ್, ಜಾಮ್, ಚೆರ್ರಿ, ಸಕ್ಕರೆ. ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಹಾಲನ್ನು ಹಾಕಿ ಕಾಯಲು ಬಿಡಿ. ನಂತರ ಒಂದು ಸರ್ವಿಂಗ್ ಬೌಲ್ನಲ್ಲಿ ಸ್ಪಾಂಜ್ ಕೇಕ್ ಅನ್ನು ಇಟ್ಟು ಅದಕ್ಕೆ ಜಾಮ್ ಅನ್ನು ಲೇಪಿಸಿ, ಈಗ ಕಾಯ್ದ ಹಾಲಿಗೆ ಸಕ್ಕರೆ, ಕಸ್ಟರ್ಡ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ಪಾಂಜ್ ಕೇಕ್ ಮೇಲೆ ಸಿದ್ಧವಾದ ಕಸ್ಟರ್ಡ್ ಅನ್ನು ಹಾಕಿರಿ. ನಂತರ ಆಪಲ್, ಅನಾನಸ್, ಬಾಳೆಹಣ್ಣನ್ನು ಹಾಕಿರಿ. ನಂತರ ಮತ್ತೊಂದು ಲೇಯರ್ ಕಸ್ಟರ್ಡ್ ಅನ್ನು ಹಾಕಿರಿ. ನಂತರ ಕ್ರೀಮ್ ಅನ್ನು ಹಾಕಿ, ಈಗ ಕೊನೆಯಲ್ಲಿ ಚೆರ್ರಿಯಿಂದ ಅಲಂಕರಿಸಿದರೆ ರುಚಿಯಾದ ಫ್ರೂಟ್ ಟ್ರೈಫಲ್ ಸವಿಯಲು ಸಿದ್ಧ. ವೆಂಕಟೇಶ್, ನಮ್ಮೆಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇತ್ತು, ಡೆಸರ್ಟ್ ಅಂದರೆ ಏನು, ಅದು ಒಂದು ಸ್ವೀಟ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಒಂದು ಕ್ಲಿಯರ್ ಮಾಡಿದ್ರೆ ಆ ಒಂದು ಮಿಸ್ಕನ್ಸೆಪ್ಷನ್ನ. ಈಗ ಡೆಸರ್ಟ್ ಅಂದರೆ ಎಲ್ಲರಿಗೂ ಗೊತ್ತು, ಈಗ ಹೇಗೆ ಮಾಡೋದು ಅಂತಲೂ ತಿಳ್ಕೊಂಡ್ರು. ನೀವು ಅದನ್ನು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದೀರಾ. ಹಾಗೆ ಪಾಸ್ತಾನ ಹೇಗೆ ಸೂಪ್ ಮಾಡೋದು, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ನಿಮಗೆ ನಮ್ಮ ನಳಪಾಕ ತಂಡದ ಪರವಾಗಿ ಹಾಗೂ ಕಸ್ತೂರಿ ವಾಹಿನಿ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ? ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರಬೇಕಲ್ವಾ? ಯಾಕಂದರೆ ಇಟಾಲಿಯನ್ ಫುಡ್ ಮತ್ತು ಡೆಸರ್ಟ್ ಅನ್ನು ತೋರಿಸಿದ್ರು. ಈ ಥರ ಹೆಸರು ಕೇಳೋದಕ್ಕೇ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ? ಅಂದರೆ ಇಟಾಲಿಯನ್ ಫುಡ್, ಜಾಪನೀಸ್, ಚೈನೀಸ್ ಅಂತ ಇಂಥ ಒಳ್ಳೆ ರೆಸಿಪೀಸನ್ನು ಶೆಫ್ಸ್ ಎಲ್ಲ ಬಂದು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ದೇಶದ ರೆಸಿಪೀಸ್ ನಿಮ್ಮ ಹತ್ರ ಕೂಡ ಇದೆಯಾ? ಮತ್ತು ನಿಮ್ಮ ಹತ್ರನೇ ಇಟ್ಕೊಳ್ಳೋದು ಮೋಸ ಅಲ್ವಾ? ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಹೇಳ್ಕೊಡ್ಬೇಕು. ಹೇಗೆ ಅಂತ ಪ್ರೊಸೀಜರ್ ಗೊತ್ತಿಲ್ವಾ? ವೆರಿ ಸಿಂಪಲ್. ನಿಮ್ಮ ಇತ್ತೀಚಿನ ಭಾವಚಿತ್ರ ಹಾಗೂ ನೀವು ಮಾಡುವಂಥ ರೆಸಿಪಿಯನ್ನು ನಮ್ಮ ವಿಳಾಸಕ್ಕೆ ಬರೆದು ತಿಳಿಸಿ. ಕಸ್ತೂರಿ ವಾಹಿನಿ, ನಳಪಾಕ ವಿಭಾಗ, ನಂಬರ್ 12 ಕಸ್ತೂರಬಾ ರಸ್ತೆ, ಬೆಂಗಳೂರು 560001. ನಮ್ಮ ಇಮೇಲ್ ವಿಳಾಸ admin@kasturitv.co.in. ಸೊ ಫ್ರೆಂಡ್ಸ್, ಈಗ ನಾನು ಹೊರಡುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತಷ್ಟು ವೆರೈಟಿ ರೆಸಿಪೀಸ್ಗಳೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ತೆ. ಉಡುಗೆಯ ಪ್ರಾಯೋಜಕರು ಗ್ಲಿಟನ್ ಗ್ಲಾಮರ್, 9ನೇ ಅಡ್ಡ ರಸ್ತೆ, ಜೆಪಿ ನಗರ, ಫಸ್ಟ್ ಫೇಸ್, ಬೆಂಗಳೂರು.
ಕಿಚನ್ ಸೆಟ್ನ ಪ್ರಾಯೋಜಕರು ಮಾಸ್ಟರ್ ಕಿಚನ್ ಸೊಲ್ಯೂಷನ್ಸ್.